ಅಳಬೇಡ ಪ್ರಿಯಾ, ಅಳಬೇಡ. ನೀ ತಗೊಂಡಿರೋ ನಿರ್ಧಾರ ನಿನ್ನ ಮನಸ್ಸಿಗೆ ಬರ್ಬೇಕಷ್ಟ. ಈ ಸರಿ ನಿನಗೇನಿಷ್ಟ ಅದನ್ನ ಮಾಡು. ನಾವೆಲ್ಲರೂ ಅದಕ್ಕೆ ನಾವು ಗಟ್ಟಿಯಾಗಿ ನಿಲ್ತೀವಿ, ಆಯ್ತಾ? ಓ, ಇಲ್ಲದ್ರೆ ನೀವಿಬ್ರು? ಪ್ರಿಯಾ, ಅತ್ತಿಯಾರು ನಿನ್ನ ಎಲ್ಲ ಕಡೆ ಹುಡ್ಕಕತ್ತಾರ, ನೀನೇನವ ಇಲ್ಲಿ ನಿಂತಿಯಲ್ಲ? ಪ್ರಿಯಾ, ಹೋತಿಯಮ್ಮ. ಅಯ್ಯಯ್ಯೋ, ಯಾಕ ಏನಾತು? ಇದಕ್ಕಳಕತ್ತಿ? ಬಾ ಪ್ರಿಯಾ, ಕುಂದ್ರ ಬಾ. ಅಯ್ಯ, ಇಲ್ಲದಿರೇನ? ಏನ್ ಮಾಡಕತ್ತೀರಿ? ಏನಾತ? ಏ ಪ್ರಿಯಾ, ಸುಮಿತ್ರಾ, ಅಯ್ಯಯ್ಯ, ಏನಾತು? ಎದಕ್ಕೆ ಸಪ್ಪದಿದಿ? ಅಳಾದ್ಯಾಕ? ಏನಾತು ಪ್ರಿಯಾ? ಯಾವ ಪ್ರತಿಭಾ, ಏನಾತು? ಈಗ ಯಾಕಳಕತ್ತಾಳ? ಕೂಸು ಆರಾಮೈತಿಲ್ಲ? ಅಯ್ಯಯ್ಯೋ ಅತ್ತಿಯರ, ಆರಾಮೈತ್ರಿ, ಮಕ್ಕೊಂಡೈತ್ರಿ ಕೂಸು. ಅದು ಏನಾತಂದ್ರಿ, ಏನ ಪ್ರಿಯಾನಾರ ಅತ್ತಿ ಬಂದಿದ್ಲಂತ್ರಿ, ಅದ ಹೊತ್ತಿಗೇನ ದೀಪಕ್ಕೂ ಬಂದಿದ್ರಂತ್ರಿ. ಏನಾತು? ಎಲ್ಲಾರು ಇಲ್ಲಿ ನಿಂತ್ಕೊಂಡು ಏನ್ ಮಾಡತ್ತೀರಿ? ಆಕೇನ ಬಂದಿದ್ಲಂತ, ಆ ರಾಜಪ್ಪ ರವ್ವ ಅದನ್ನ ಕೇಳಕತ್ತಾರ, ಅದಕ್ಕೆ ಈಗ ಕತ್ಕೊಂತ ನಿಂತಾಳ ನಿನ್ನ ಮಗಳು. ಅದನ್ನ ಕೇಳಕತ್ತೀನಿ, ಒಂದೆರಡು ತಡ್ಕರಿ. ಹೇಳವ ಪ್ರತಿಭಾ, ಏನಾತ? ಏನ ನಿಮ್ಮ ಮಾತು ಬಂದಿದ್ಲ ಪ್ರಿಯಾ? ಹ್ಞೂ ಅಪ್ಪ. ಏನಂದ್ಲು? ಏನಾರ ಬಂದು ಬಾಯಿಗೆ ಬಂದಂಗೆ ಬೈದ್ಲನ? ಇಲ್ಲಪ್ಪ, ಇಲ್ಲ. ಅವ್ರು ಏನಾರ ಹಂಗೆ ಬಂದು ನಂಗೆ ಬಾಯಿ ಬಂದಂಗೆ ಬೈದಿದ್ರೆ ನಾನು ಅವ್ರಿಗೆ ಈ ಸರಿ ಸರಿಗೆ ಮಾತಾಡಿ ಕಳಿಸ್ತಿದ್ದೆ. ಆದ್ರೆ ಅವ್ರು ಹಂಗೆ ಮಾಡಲಿಲ್ಲ. ಈ ಸರಿ ಕೈಗೆ ಕಾಲಿಗೆ ಬಿದ್ದು ವಾಪಸ್ ಬಾ, ನಮ್ಮ ಮನೆಗೆ ಬಾ, ನನ್ನ ಮಗನ ಕ್ಷಮಿಸು, ನೀನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನನ್ನ ಮಗನ ಕೆಲಸ ಹೋಗೈತಿ, ಈಗ ನಮ್ಗೆ ತಿನ್ನಕ್ಕೂ ಗತಿ ಇಲ್ಲ. ನನ್ನ ದೊಡ್ಡ ಸೊಸಿ ದೊಡ್ಡ ಮಗ ನನ್ನ ಮಗನ್ನ ಇಬ್ಬರನ್ನೂ ಹೊರಗೆ ಹಾಕ್ಯಾರ. ನಮ್ಮ ಪರಿಸ್ಥಿತಿ ಭಾಳ ಅಂದ್ರೆ ಭಾಳ ಗಂಭೀರ ಐತಿ. ನೀ ವಾಪಸ್ ಬಾ, ನೀ ಹೆಂಗಂತಿ ಹಂಗೆ ಇರ್ತೀವಿ, ನಿಂಗೆ ಮಕ್ಕಳಾಗ್ಲಿ ಬಿಡ್ಲಿ ಅದ್ನೇನು ಕೇಳೋದಿಲ್ಲ ಅಂತಗೊಂಡು ಬಂದಿದ್ಲು ಹತ್ಕೊಂತ. ಅದಕ್ಕೆ ನೀನು ಕರಿಗೆ ನೀರಾಗಿ ಆತತ್ತಿಯರ ನಾ ಬರ್ತೀನಿ, ವಾಪಸ್ ನಿಮ್ಮ ಮಗನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ, ಹೌದಿಲ್ಲ? ಹೌದಲ್ಲೇ, ಹಂಗೆ ಹೇಳಿದೆ ನೀನು. ನೋಡ ಹೇಳ್ತೀನಿ ನಾನು ನೀನು ಬೇಕಾದ್ರೆ ನನ್ನ ಮನೆಯಾಗ ಇರುವ ಲೆಕ್ಕ ಸಾಯೋವರೆಗೂ ನಾನು ಯಾವುದೇ ಕಾರಣಕ್ಕೂ ವಾಪಸ್ ಅವ್ರ ಮನೆಗೆ ಅಂಕರ್ ಕಳ್ಸೋದಿಲ್ಲ. ನನಗೆ ಗೊತ್ತೈತಿ, ನನ್ನ ಮಗಳು ಪಾಪ ಒಂದೇ ಎರಡಲ್ಲ, ಹೋಗ್ಲಿ ಅಲ್ಲೇ ಇರು ಅಂದಿದ್ದಕ್ಕೆ ನೀನು ಅಲ್ಲೋಗಿ ಎಲ್ಲನೂ ನುಂಗ್ಕೊಂಡದಿದ್ದಿ. ಈ ಸರಿ ಮಾತ್ರ ನಾ ಆ ತಪ್ಪು ಮಾಡೋದಿಲ್ಲ. ಹೆಣ್ಮಕ್ಳು ಗಂಡ ಮನೆಗೆ ಇರ್ಬೇಕಂತಂದು ನಾನು ಹೋಗು ಅಂತಂದು ನೀವು ಅಲ್ಲೆಂದ್ರೂ ಕಳಿಸ್ತಿದ್ದೆ. ಇನ್ಯಾವತ್ತು ನಾ ಆ ತಪ್ಪು ಮಾಡೋದಿಲ್ಲ. ನೀ ಅನ್ಕೊಳಕ್ಕೆ ಹೋಗ್ಬೇಡ, ಅವ್ನು ಕಲಿಸ್ತಿದ್ದೆವು, ನೀನು ಅವನ್ನ ಒಟ್ಟ ನೆನ್ಸ್ಕೊಳ್ಕೋಬೇಡ. ಹೇಳಿ ನೋಡು, ನಿನಗೆಲ್ಲ ನಾವು ಬೇರೆ ಹುಡುಗನ ನೋಡೀವಿ, ಚಂದಾಗ ಮದುವೆ ಮಾಡ್ತೀವಿ. ನನಗೆ ಬೇರೆ ಮದುವೆ ಆಗಕ್ಕೆ ಇಷ್ಟ ಇಲ್ಲವ್ವ. ಅದೇ ಆ ದೀಪಕ್ ಹೌದಿಲ್ಲ, ಅವ್ರನ್ನ ನಾ ಮದುವೆ ಆಗ್ಬೇಕನ. ಅವ್ರು ಬರೋಕ್ಕಿಂತ ಮುಂಚೆಕ ದೀಪಕ್ ಅವ್ರು ಬಂದಿದ್ರು. ಅದನ್ನು ಅವ್ರು ನನಗೆ ಹೇಳಿದ್ರು, ನಾನು ನಿಮ್ಮನ್ನು ಮದುವೆ ಆಗ್ತೀನಿ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ, ನೀವು ನನ್ನ ಹತ್ರ ಚಂದಾಗ ಮಾತಾಡ್ರಿ, ನೀವು ಒಪ್ಪಿಗೆ ಕೊಡ್ರಿ ಅಂತ ಕೇಳಕತ್ತಿದ್ರು. ತಪ್ಪೇನೈತಿ? ಹುಡುಗ ಚಲೋ ಅದನ, ನಿನ್ನನ್ನು ಇಷ್ಟಪಟ್ಟನ, ನಮಗೂ ಎಲ್ಲ ರೀತಿಯಿಂದನೂ ಆಸ್ತಿ ಅಂತಸ್ತು ಎಲ್ಲನೂ ಮ್ಯಾಚ್ ಆಗತ್ತ. ನಿಮ್ಮದು ಗುಣಕ್ಕೆ ಅವನ ಗುಣಕ್ಕೂ ಎಲ್ಲದಕ್ಕೂ ಮ್ಯಾಚ್ ಆಗತ್ತ. ತಪ್ಪೇನೈತಿ? ನೋಡು, ಬಡ ಡೈವರ್ಸ್ ಕೊಡಿ ಇವಂಗ, ರಾಜಪ್ಪಗ ಕೊಟ್ಟು ಚಂದಾಗ ದೀಪಕನ ಮದುವೆ ಆಗಿ ನಿಂದು ಅಂತ ಒಂದು ಸಂಸಾರ ಕಟ್ಕೊಂಡು ಚಂದಾಗಿರೋದು ಕಲಿ. ಏನು? ಇಲ್ಲಪ್ಪ, ನನಗೆ ದೀಪಕ್ ಅಂತಲ್ಲ, ನಂಗೆ ರಾಜನ್ ಜಾಗದಾಗ ಬೇರೆ ಯಾರನ್ನೂ ನಂಗೆ ಇಮೇಜಿನ್ ಮಾಡ್ಕೊಳಕ್ಕೂ ಆಗವಲ್ದಪ್ಪ. ಅವ್ರು ನನ್ನನ್ನು ಮನಸಾರೆ ಪ್ರೀತಿ ಮಾಡಿದ್ರೋ ಇಲ್ಲ ಗೊತ್ತಿಲ್ಲ, ಆದರೆ ನಾನು ರಾಜನ್ನ ನಿಜವಾಗ್ಲೂ ಮನಸಾರೆ ಪ್ರೀತಿ ಮಾಡಿದ್ದೆಪ್ಪ ಇವ್ರನ್ನ. ಅಯ್ಯೋ ಹುಚ್ಚಿ ನೀನು. ಕರೆನ ಹುಚ್ಚಿ ನೀನು. ಲೇ, ನಿನಗೇನು ತಲೆ ಆಗೊಂದಿಟ್ಟು ಬುದ್ಧಿ ಐತೆ, ಏನು ಸಗಣಿ ಐತ್ಲೆ? ನಿನಗೆ ಅಷ್ಟೆಲ್ಲ ಅವಮಾನ ಮಾಡಿ ಅಷ್ಟೆಲ್ಲ ಇದು ಮಾಡ್ಯಾನ, ಮತ್ತೆ ಅವ ಬೇಕಂತೇಳಿ ನೀನು ನೋಡು, ನೀನ ಲೆಕ್ಕ ಹಾಕು. ಅವಂಗ ಬೇಕಾಗಿದ್ರ, ಅವಂಗ ಪಾಪ ಪ್ರಜ್ಞೆ ಕಾಡಿದ್ರ ಬಂದು ನಿನ್ನ ಹತ್ರ ಕ್ಷಮಾಪಣೆ ಯಾರು ಕೇಳಬೇಕಿತ್ತು? ಮುದುಕಿ ಬರ್ಬೇಕಿತ್ತ, ಮಗ ಬರ್ಬೇಕಿತ್ತ? ನೀನ ಹೇಳು. ಯವ್ವ, ನಾನು ಅದನ್ನ ಹೇಳಿ ಕಳಿಸಿನೀಗ. ಅವ್ರು ಬಂದು ಏನು ಸತ್ಯ ಅದನ್ನೆಲ್ಲರ ಮುಂದೆ ಒಪ್ಕೊಂಡು ನನ್ನನ್ನು ತಪ್ಪಾತು ಅಂತ ಕೇಳಿದ ಮೇಲೆ ನಾನು ಬೇಕಾರೆ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳೀನಿ. ಆದರೆ ವಾಪಸ್ ಬಂದು ನಿಮ್ಮ ಮಗನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳಿಲ್ಲ. ಅದನ್ನು ಹೇಳೀನಿ, ಮುಂದೆ ನೋಡ್ತೀನಿ ಅಂತ ಹೇಳೀನಿ. ಬಂದು ಕ್ಷಮಾಪಣೆ ಕೇಳ್ರಿ ಅಂತಂದು ಬಂದು ಕ್ಷಮಾಪಣೆ ಕೇಳಲಿ, ಆವಾಗ ಹೇಳ್ತೀನಿ. ನನಗೇನಂದ್ರೆ ಅನ್ಯಾಯವಾಗಿ ನನ್ನಿಂದ ಅವ್ರ ಕೆಲಸ ಹೋಯ್ತಲ್ಲ, ಅದಕ್ಕೆ ನಂಗೆ ಬೇಜಾರು. ಅವ್ರು ಏನಾರ ಬಂದು ಕ್ಷಮಾಪಣೆ ಕೇಳಿದ್ರೆ ಕ್ಷಮಿಸ್ಬಿಡ್ತೀನವ. ಕ್ಷಮಿಸಿ ಅವ್ರ ಕಂಪ್ಲೇಂಟ್ ವಾಪಸ್ ತಗೋತೀನಿ. ನನಗೇನೋ ಡೈವರ್ಸ್ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೇನು ಅವ್ರ ಜೊತೆಗೆ ಹೋಗಿರಲ್ಲ. ಕಂಪ್ಲೇಂಟ್ ಅಷ್ಟೇ ವಾಪಸ್ ತಗೋತೀನಿ, ತಗೊಂಡು ಕೈ ಬಿಟ್ಬಿಡ್ತೀನಿ. ಬಂದು ಕ್ಷಮಾಪಣೆ ಕೇಳಿದ್ರೆ ಅಷ್ಟೇ. ನೋಡು, ಇವೆಲ್ಲ ಬೇಡ. ಕಂಪ್ಲೇಂಟ್ ತಗೋತೀಯಾ ವಾಪಸ್ಸು? ಸರಿ, ಕಂಪ್ಲೇಂಟ್ ವಾಪಸ್ ತಗೋ, ನಾನು ಬೇಡ ಅನ್ನೋದಲ್ಲ. ಆದ್ರೆ ಡೈವರ್ಸ್ ಮಾತ್ರ ಅವಂಗೂ ಕೊಡು. ಅಂತವ ನಿನ್ನ ಗಂಡಾಗಿರಕ್ಕೆ ಲಾಯಕ್ಕಲ್ಲ, ನಿನ್ನಂತ ಒಳ್ಳೆಕೀಗೆ ಅಲ್ಲವ ಅವ. ಮತ್ತು ನಾಳೆ ಇದನ್ನ ಮಾಡವ, ಒಂದು ಸರಿ ರುಚಿ ನೋಡಿದ ಬೆಕ್ಕು ಪದೇ ಬಂದು ಹಾಲನ್ನ ಕದ್ದು ಕುಡಿಯೋದು ಅದ್ರದ್ದು ಕೆಲಸ. ಅಂತದ್ರಾಗ ನಿನ್ನ ಗಂಡಗ ನಿನ್ನ ಮ್ಯಾಗ ಮದ್ದಿಂದನೂ ಪ್ರೀತಿ ಇಲ್ಲ, ಇವಾಗ ಕಷ್ಟ ಕಾಲದಾಗ ಉದ್ಭವ ಆಗಿ ಬಂದ್ಬಿಡೋದಲ್ಲ ಅದು. ಏನು? ಹ್ಞೂ ಅವ್ವ, ಆಯ್ತು, ಕಂಪ್ಲೇಂಟ್ ವಾಪಸ್ ತಗೋತೀನಿ.
ಡೈವರ್ಸ್ ಕೊಡ್ತೀನಿ. ನನಗೂ ಯಾಕೆ ಅದ ಚಲೋ ಅನ್ಸಕತ್ತೈತಿ. ಹ್ಞೂನವ್ವ, ಡೈವರ್ಸ್ ಕೊಟ್ಬಿಡು. ನಿನಗೂ ಬೇರೆ ಮದ್ವೆ ನಾವು ಮಾಡ್ತೀವಿ, ಅವಂಗೂ ಬೇರೆ ಮದ್ವೆ ಆಗ್ತಾನಂದ್ರೆ ಅದು ಒಂದು ಅವಂಗೂ ದಾರಿ ಆಗತ್ತ, ನಿನಗೂ ದಾರಿ ಆಗತ್ತ. ಬೇಡ, ಮನಸ್ಸು ಮುರಿದು ಹೋದ್ಮ್ಯಾಗ ಇನ್ನೇನೈತಿ, ಹಾಳಾಗಿ ಹೋಗೋಲ್ಲಕ್ಕ, ಬದುಕೇವಲ್ಲಕ್ಕ, ನಿನ್ನ ಋಣದಾಗ ಇರ್ವಲ್ಲಕ್ಕ, ಕಂಪ್ಲೇಂಟ್ ವಾಪಸ್ ತಗೊಂತೆ ಅಂತ. ಆದ್ರೆ ಬಂದವ ಮೊದಲು ನಿನ್ನ ಹತ್ರ ಕ್ಷಮಾಪಣೆ ಕೇಳಿ, ಆಮೇಲೆ ಅದ್ರ ಯೋಚನೆ ಮಾಡೋಣ. ಈಗ ಮೊದಲು ಕಣ್ಣು ಒರೆಸ್ಕೊ. ನೀನು ಅವನ ಸಂಬಂಧ ಕಣ್ಣೀರು ಹಾಕಷ್ಟು ಒಳ್ಳೆ ವ್ಯಕ್ತಿ ಅಲ್ಲ ಪ್ರಿಯಾ. ಹ್ಞೂಪ್ಪ, ಆಯ್ತಪ್ಪ. ನೀನು ಬೇಕಿ ಮಬ್ಬಿದ್ದಂಗದಿ ನೋಡು ಕರೇನ. ಬರ್ಲಿ ತಡಿ, ನಿಮ್ಮಣ್ಣ ಬರಲಿ, ಪ್ರತಾಪ್ನು ಬರಲಿ, ಪ್ರಸಾದ್ನು ಬರಲಿ, ಮಾಡ್ತೀನಿ. ಏ ಪರವಾಗಿಲ್ಲ, ಯಾರ ಮನೆ ಏನಿದು, ಬೇಸಿದ ಮನೆ. ಹೋಗ್ಲಿ ಬಿಡು, ಎಲ್ಲ ಫರ್ನಿಚರ್ ಎಲ್ಲ ಅದಾವು. ನಾನು ಕರೆನ ನನಗೆ ಗಾಬರಿ ಹೋಗಿತ್ತು. ಏನಪ್ಪ ಏನೂ ಇಲ್ಲದ ಹೊರಗೆ ಹಾಕ್ಯಾರ, ಎಲ್ಲಾನು ಒಂದು ಕಡೆಯಿಂದ ತಗೊಂಡ್ರೆ ರೊಕ್ಕ ಏನು ಉಳಿತೈತಿ ನಮಗೆ, ಹುಡುಗರು ಸಾಲಿ ಖರ್ಚೇನು ಎತ್ತ ಅಂತಂದು ಫರ್ನಿಚರ್ ಎಲ್ಲ ಇದ್ದಿದ್ದೈತಿ. ಹೆಂಗೆ ನಮ್ಮ ಮನೆ ನಂಗೆ ದೊಡ್ಡ ಇಲ್ಲ, ಏನೋ ಒಂದಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ದುಡ್ದು ನಾವು ನಮ್ಮ ಸ್ವಂತ ಮನೆ ಮಾಡ್ಕೊಂಡು ಆಮೇಲೆ ಎಂತ ಮಾಡ್ಕೊಂಡ್ರೆ ಆತ. ನಿನ್ನ ಮೇಲೆ ನಾವು ಇಲ್ಲೇ ಇರ್ತೀವಿ ಅಂದ್ರೆ ನಾವು ಸಂಪೂರ್ಣವಾಗಿ ಇಲ್ಲೇ ಇರಲ್ಲ. ಇದು ನಮ್ಮ ದೋಸ್ತನ ಮನೆ, ಅವ್ರು ಯಾರೂ ಇಲ್ಲಿ ಇರೋದಿಲ್ಲ, ಅದಕ್ಕೆ ನಮ್ಗೆ ಇರೋ ಕೊಟ್ಟಾರ. ಆಮೇಲೆ ಆ ಕಡೆ ಐತಲ್ಲ ರೂಮ್ ಒಳಗೆ, ಆ ರೂಮ್ ಬಾಗ್ಲಕ್ಕೈತಿ. ಅವರು ಮಂಚ ಯೂಸ್ ಮಾಡ್ಕೊಳ್ರಿ, ಡೈನಿಂಗ್ ಟೇಬಲ್ ಅವನ್ನೆಲ್ಲ ಯೂಸ್ ಮಾಡ್ಕೊಳ್ರಿ ಅಂತ ಹೇಳಾರ. ಅವು ಬೀರು ಇಂಪಾರ್ಟೆಂಟ್ ವಸ್ತು ಎಲ್ಲ ಆ ರೂಮ್ನಾಗ ಐತಿ. ಯಾವುದೇ ಕಾರಣಕ್ಕೂ ಕಿಲಿ ಹೊಡೆದು ಹೋಗಿ ನೋಡಿದ್ನ್ಯಾ ಬೇರೆ ಕಿಲಿ ಹಾಕೋ ಪ್ರಯತ್ನ ಅಂತವೆಲ್ಲ ಮಾಡೋಕೆ ಹೋಗ್ಬಿಡ, ಯಾಕಂದ್ರೆ ನಿನ್ನ ತಲೆಗೆ ಅವ ಇರೋದು ಬರೀ. ಅಯ್ಯೋ, ನಾನು ಯಾಕ್ರಿ ಬೇರೆ ವಸ್ತುಗಳು ನೋಡಕ್ ಹೋಗ್ಲಿ? ಇದು ಯಾರ ಮನಿ? ನನ್ನ ಫ್ರೆಂಡು ವಿನೋದ್ ಅಂತದನ, ಆತನ ಮನೆ ಇದು. ಮತ್ತೀಗ ನಾವು ನಮ್ಮ ಊರಾಗ ಈ ಥರ ಸಿಸ್ಟಮೆಟಿಕ್ ಮನಿ ಎಲ್ಲಿ ಸಿಗ್ತಾವೆ, ಹಳ್ಳಿ ನಮ್ದು. ಅದಕ್ಕೆ ಇದು ಒಂದಿತ್ತ. ಆತ ಅವ್ರು ಯಾರೂ ಇಲ್ಲ, ಅವರೆಲ್ಲರೂ ಬೆಂಗಳೂರಾಗಿರ್ತಾರ. ಅವ್ರದ್ದು ಈ ಮನೆಯಾಗಿದ್ದ ಹೋದಾಗಿದ್ದಾನ ಅವಾಗ ಬರೋದು ಹೋಗೋದು ಮಾಡ್ತಾರೆ ತಮಗೆ ಬೇಕಾದಾಗ. ಇಲ್ಲ ಅಂದ್ರೆ ಇಲ್ಲ, ಮನೆ ಹಂಗೆ ಇತ್ತು. ನಾನೀಗ ಸ್ವಚ್ಛ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿಸೀನಿ, ಹೊಸ ಬೆಡ್ಶೀಟ್ ಗಿಡ್ಶೀಟ್ ತರಿಸಿ ಹಾಕ್ಸೀನಿ. ಈಗ ಕಟನ್ನು ಎಲ್ಲ ಭಾಳ ಧೂಳು ಆಗಿದ್ವು. ನಾವು ಬರೋವರೆಗೂ ನೀವಿರ್ರಿ ಅಂತ ಹೇಳ್ಯಾರ. ಅವ್ರು ಬಂದ್ರೆ 3-4 ವರ್ಷಕ್ಕೆ ಬರ್ತಾರ. ಅಷ್ಟಂತಲೇ ನಮ್ದು ಏನಾರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಆಯ್ತು ಬಿಡ್ರಿ, ಆ ರೂಮ್ ಕಡೆ ತಲೆ ಹಾಕಿನೂ ಮಲಗಲ್ಲ, ಹುಡುಗರಿಗೂ ಹೇಳ್ತೀನಿ ಆ ರೂಮ್ ಕಡೆ ಹೋಗ್ಬೇಡ ಅಂತ ಹೇಳಿ. ಪರವಾಗಿಲ್ಲ, ಮನೆ ಚಂದ ಐತಿ. ವಿನೋದ ನನಗೇನು ನೆನಪಿಲ್ಲಪ್ಪ ಯಾರೇನ. ಹೌದ್ರಿ, ನಾವು ಮೊದಲು ಎಷ್ಟೊತ್ತಿದ್ರು ಸ್ವಂತ ಮನೆ ಮಾಡ್ಕೋಬೇಕು. ನನಗೂ ಕಂಡಾರ ಮನೆಯಾಗ ಹಿಂಗೆಲ್ಲ ಅವ್ರು ವಸ್ತು ಯೂಸ್ ಮಾಡ್ಕೊಂಡು ಭಾಳ ದಿನ ಇರೋಕ್ಕೆ ನನಗೂ ಆಗಲ್ಲ. ಹೆಂಗೂ ಈಗೆಲ್ಲ ಮಾವರು ನಮ್ಮ ಹೆಸರಲ್ಲಿ ಆಸ್ತಿ ಕೊಟ್ಟಾರಲ್ಲ, ಆ ಕಡೆಯದು ಮುಂದೊಂದು ಎಕರೆ ಹೊಲ ಐತಲ್ಲ, ಅದನ್ನು ಮಾರ್ಬಿಡ್ರಿ, ಜಾಸ್ತಿ ಬರ್ತೈತಿ. ಆ ರೊಕ್ಕದಾಗ ನಾವು ಚಂದಾಗ ಮನೆ ಕಟ್ಸ್ಕೊಳ್ಳೋಣ. ಇಲ್ಲಂಕರು ಬೇಡ, ನಾವು ಕೊಪ್ಪಳದಾಗರ ಇಲ್ಲ ಅಂದ್ರೆ ಬೇರೆ ಎಲ್ಲರ ಮನೆ ಕಟ್ಸ್ಕೊಳ್ಳೋಣ ಮಾರಿ ತಗೊಂಡು. ಅಂಥವೆಲ್ಲ ನೀನು ಕನಸ ಕಾಣಕ್ಕೆ ಹೋಗ್ಬೇಡ. ಏನು, ನಾನಂತರೂ ಯಾವುದೇ ಕಾರಣಕ್ಕೂ ಈ ಊರು ಬಿಟ್ಟು ಬರೋದಿಲ್ಲ, ನಮ್ಮವ್ವ ನಮ್ಮ ಅಪ್ಪನ ಬಿಟ್ಟು ಬರೋದಿಲ್ಲ. ಮನೆ ಕಟ್ಟಿಸ್ತೀನಿ ಇಲ್ಲ ಅನ್ನೋದಿಲ್ಲ, ಆದ್ರೆ ಊರಾಗ ಕಟ್ಸಲ್ಲ. ನಮ್ಗೆ ನಮ್ಮಪ್ಪ ಜಾಗ ಕೊಟ್ಟಾನಲ್ಲ, ಅದ್ರಾಗ ಅದ ಹೊಲದಾಗ ಜಾಗ ಕಟ್ಟಿಸ್ತೀನಿ. ಅದ ಹೊಲದಾಗ ನಾನು ಕೆಲಸ ಮಾಡ್ತೀನಿ. ಅದ ಹೊಲದಾಗ ದುಡ್ದು ನಾನು ಏನಾರು ಒಂದಿಷ್ಟು ಮನುಷ್ಯ ಆಗ್ತೀನಿ. ನಿನ್ನ ಮಾತು ಕೇಳಿ ಇರೋ ಆಸ್ತಿ ಎಲ್ಲ ಮಾರ್ಕೊಂಡು ಬಗಲೆತ್ಕೊಂಡು ಹೋಗಕ್ಕೆ ತಯಾರಿಲ್ಲ ನಾನು. ಈಗ ನಂದು ಮೈ ತುಂಬ ಸಾಲ ಐತಿ, ಅದನ್ನ ಯಾರು ತೀರಿಸ್ತಾರೆ? ನಿಮ್ಮ ಅಪ್ಪ ಬರ್ತಾನ, ನಿಮ್ಮ ಅಣ್ಣ ಬರ್ತಾನ, ಮಾತಾಡ್ತಾರಲ್ಲ ದೊಡ್ಡದಾಗಿ. ಈಗ ಸುಮ್ಮನೆ ಇರ್ರಿ, ನೀವು ಅಷ್ಟು ಹೇಳ್ರಿ ಸಾಕು. ನಮ್ಮ ಜಾಗದಾಗ ನಾವು ಮನೆ ಕಟ್ಟಿಸ್ತೀವಿ, ಊರಿದ್ದ ಹೊರಗೆ ಹೋಗಲ್ಲ ಅಂತೇಳಿ. ಅದನ್ನ ಬಿಟ್ಟು ನಮ್ಮ ಅಣ್ಣ ನಮ್ಮ ಅಪ್ಪ ನಮ್ಮವ್ವ ಅಂತ ಎಲ್ಲರನ್ನೂ ಯಾಕೆ ಕರ್ಕೊಂಡ್ಬಿಡ್ತೀರಿ ನೀವು? ಮಾತುಗೊಮ್ಮೆ ನಿನ್ನ ಹತ್ರ ನಂಗೆ ಮಾತಾಡಕ್ಕೆ ಏನಿಲ್ಲ. ನಾನು ದಿನಾನು ಹೋಗಿ ನಮ್ಮ ಅಪ್ಪ ನಮ್ಮ ಅವ್ವನ ಕನ್ವಿನ್ಸ್ ಮಾಡಿ ನಮ್ಮ ವಾಪಸ್ ಇದ ಮನೆಗೆ ಬಂದು ಇರ್ತೀನಿ ಅನ್ನೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಹಂಗೆ ಒಂದಿಷ್ಟು ದಿನ ನಾನಂತರೂ ಮನೆ ಕಟ್ಸೋದಿಲ್ಲ. ಯಾಕಂದ್ರೆ ನಾನೇನ್ರಿ ಈಗ ನಿನ್ನ ಮಾತು ಕೇಳಿ ಮನೆ ಕಟ್ಸೋಕತ್ತೆ ಅಂದ್ರೆ ಮುಗಿದೋತು. ನಮ್ಮ ಅವ್ವ ನಮ್ಮಪ್ಪ ನಮ್ಮ ಮನೆಗೆ ಬಿಟ್ಕೋಬೇಕನ್ನೋ ಐಡಿಯಾನು ಬಿಟ್ಬಿಡ್ತಾರೆ. ರೀ, ಹೆಂಗೂ ಎಲ್ಲ ಬ್ಯಾರ್ ಆಗೈತಿ. ಎಮೋಷ್ನಲ್ ಆಗಿ ಮಾತಾಡಬೇಡ್ರಿ, ಒಂಚೂರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ. ನಮಗೂ ಮಕ್ಳದಾರ, ನಾಳೆ ಅವ್ರಿಗೂ ನೀವು ಯಪ್ಪ ನೀ ಏನು ಮಾಡಿ ಅಂದ್ರೆ ಏನು ತೋರಿಸ್ತೀರಿ? ನೋಡ್ರಿ, ಈಗ ನಮ್ಗೆ ಏನೇನು ಹೊಲ ಕೊಟ್ಟಾರ ಅದಕ್ಕೆಲ್ಲ ಬೇಲಿ ಹಾಕೊಳ್ಳೋ ಪ್ರಯತ್ನ ಅಂಕರು ಮಾಡ್ರಿ. ಅಲ್ರಿ, ತೋಟದ ಮನೆ ಇತ್ತಿಲ್ರಿ, ನಮ್ಗೆ ಕೊಡ್ಬೇಕಿಲ್ಲ ನನ್ನ ತೋಟದ ಮನಿನ. ಹಂಗೆ ನೋಡಿದ್ರೆ ನನಗೆ ಹೊಲನ ಜಾಸ್ತಿ ಕೊಟ್ಟಾರ, ಯಾಕಂದ್ರೆ ಹೊಲನ ಜಾಸ್ತಿ ಬೆಳೆ ಬೆಳಿತೈತೆ ಅಂತೇಳಿ. ಆ ತೋಟನ ದೊಡ್ಡ ಹಣ್ಣು ಕೊಟ್ಟಾರ. ನಾನು ಎಲ್ಲ ಅವ್ರು ಏನು ಕೊಟ್ಟಾರ ಅದಕ್ಕೆ ನಾ ಸುಮ್ಮನದೀನಿ. ನೀನು ಹಿಂಗೆ ಅಂತ ನೀ ಕಂಡೀಷನ್ ಹಾಕಿದ್ರೆ ಹೋಗಿ ನಿಮ್ಮ ಅಪ್ಪನ ಮನೆಗೆ ಇಸ್ಕೊಂಬ ಆಸ್ತಿನ. ಇದನ್ನು ಬೇಡ ಅಂತಾನೆ ನಾನು ಗಟ್ಟಿ ಹಚ್ಚಿದ್ದೆ. ಮತ್ತೇನು ಮಾಡ್ಬೇಕು, ಅಪ್ಪ ಅವ್ವ ಏನೋ ಮಾಡಿದ್ರು ಮನೆಗೆ ಇಟ್ಕೊಳಲ್ಲ ಅಂತಂದು ಹಠ ಹಿಡ್ತಿದ್ದಕ್ಕೆ ಕೊನೆಗೆ ಅಪ್ಸಿಟ್ ಮಾಡ್ಕೊಂಡ್ರು ಹೆಂಗಾರ ಕನ್ವಿನ್ಸ್ ಮಾಡಿ ಅವ್ಗೆ ಹೇಳಿ ಇರ್ಬೋದಿತ್ತು. ನೀನು ಪ್ರಿಯಾನ್ ಮೇಲೆ ಕಳತನ ಆಪಾನೆ ಹಾಕಿ ಅವನ ಪ್ರೀತಿನೂ ವಿಶ್ವಾಸನೂ ಕಳ್ಕೊಂಬಿಟ್ಟು ಈಗ ನೋಡಿ, ಈಗ ಬೀದಿಗೆ ಬಂದಿಲ್ಲ ಹಂಗಾಗೈತಿ. ಬೇಲಿ ಹಾಕಿ ನಮ್ಮ ಹೊಲ ಅಂತ ಮಾಡ್ಕೊಂಡು ಚಂದಾಗ ನಮ್ಮ ಹೆಸರಲ್ಲಿ ಹಚ್ಕೊಂಡು ನೋಡ್ಕೊಳ್ರಿ. ನಿಮ್ಮ ಮಾತು ನಾ ಕೇಳ್ಕೊಂಡು ನಾನು ಅವ್ವ ಅಪ್ಪ ಅಂತ ಬಜಿ ಮಾಡ್ಕೊಂಡು ಕುತ್ಕೊಂಡ್ರ ನನ್ನ ಮಕ್ಳ ನನ್ನ ಕೈಗ ಚಿಪ್ ಕೊಡ್ತೀರಿ. ನೀವು ಗೊತ್ತೈತೆ ನನಗೆ, ಬಡ ಹೊಲ ನನ್ನ ಹೆಸರಲ್ಲಿ ಹಚ್ಚಿರಿ ಹೇಳ್ತೀನಿ ನಾನು.
ನೀನು ಬಾಯಾಗ ಹಲ್ಲು ಇಟ್ಕೊಂಡು ಬಾ ಮುಚ್ಕೊಂಡು ಇದ್ದಿ ನನ್ನ ಜೊತೆಗಿರು ಹಿಂಗತ್ತ ನೀ ನನಗೆ ಏನ್ರ ಉಲ್ಟಾ ಸೀದಾ ಯಾವರ ಹೊಲಸು ಐಡಿಯಾ ಕೊಡಕ್ಕೆ ಬಂದು ಮತ್ತು ಬಗಿನ ಹರಿಯಾಗಿಲ್ಲ ಹುಡುಗರು ಕರ್ಕೊಂಬರ್ತೀನಿ. ಯಾಕಂದ್ರೆ ವ್ಯಾನ್ ಅಲ್ಲಿ ಬಂದು ನಿಂದಿರುತ್ತಾ ಹುಡುಗರು ಗೊತ್ತಿಲ್ಲಲ್ಲ. ಇವತ್ತು ವ್ಯಾನ್ ನಾವು ಹೇಳ್ತೀನಿ ಮನೆಗೆ ತೋರಿಸ್ತೀನಿ, ಇಲ್ಲಿ ಕರ್ಕೊಂಬರಪ್ಪ ನಾವೀಗ ಅಲ್ಲೇನೂ ಇರಲ್ಲ ಅಂತಂದು. ನಾನು ಇಲ್ಲಿ ಬೇಕಂತನ ಈ ಮನೆ ಹಿಡ್ಕೊಂಡೀನಿ. ಯಾಕಂದ್ರೆ ನಮ್ಮವ್ವ ನಮ್ಮಪ್ಪ ಇದ ರೋಡ್ನಾಗ ಓಡಾಡಿದ್ರ ನನಗೂ ಮನೆ ಹತ್ರ ಆಗುತ್ತಂತನ. ನೀ ಎಲ್ಲದಕ್ಕೂ ಕಲ್ಲಕ್ಕಕ್ಕೆ ಬಂದಿ ಸುಮಂಗ್ಲ. ನಾನಂತರೂ ಮನುಷ್ಯ ಆಗಿರೋದಿಲ್ಲ. ಹುಡುಗರು ಕರ್ಕೊಂಬರ್ತೀನಿ. ಹೋಗಿ ಅಡುಗೆ ಮನ್ಯಾಗ ಏನೇನದವು ಪಾತ್ರೆ ಏನು ಬೇಕು ಮತ್ತೇನಾರ ನೋಡು ಹೇಳು, ಹೋಗಿ ತೊಗೊಂಬರ್ತೀನಿ. ಬಾ ಹೋಗೋಣ. ಕೊಪ್ಪಳದಾಗ ಏನೋ ಡಿಮಾರ್ಟ್ ಆಗೈತಂತ, ಹೋಗಿ ಒಂದಿಟ್ಟು ಕಿರಾಣಿ ಪರಾಣಿ ತೊಗೊಂಬರೋಣ. ಹಾಂ ಡಿಮಾರ್ಟ್ಗ ಈಗ ಬಂದೆ ತಡ್ರಿ. ಪಾತ್ರೆ ಗೀತ್ರೆ ಏನೈತೆಲ್ಲ ನೋಡ್ಕೋತೀನಿ. ಯಾಕಂದ್ರೆ ಇವ್ರ ಮನೆ ನನಗೆ ಗೊತ್ತಿಲ್ಲಲ್ಲ. ಒಂದು ಅರ್ಧ ಗಂಟೆ ಕೊಡ್ರಿ, ಅವಸರ ಮಾಡಿದ್ರಾಗಲ್ಲ. ನೀವು ಹೋಗಿ ಹುಡುಗರು ಕರ್ಕೊಂಬರ್ರಿ, ನೋಡ್ತೀನಿ. ಹಂಗೆ ಬರೋ ಮುಂದಾಗ ಏನ್ರ ತಿನ್ಕೊಂಬಂದ್ಬಿಡನ್ರಿ. ಈಗ ಮನೆಗೆ ಬಂದು ಅಡುಗೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಯಾರ ಮನೆನೋ ಏನೋ ಸ್ವಚ್ಛ ಮಾಡಿಸಿ ಅಂತೀರಿ, ಆದರೂ ಸರಿ ಹೋಗಲ್ಲ. ಸರಿ ನೀವು ಹೋರಿ ಕರ್ಕೊಂಬರ್ರಿ, ನಾನು ಹೋಗಿ ನೋಡ್ತೀನಿ ಏನು ಬೇಕು ಏನು ಬೇಡ ಅಂತೆ. ಡಿಮಾರ್ಟ್ಗೆ ಹೋಗಿ ನನ್ನ ಕೂಳೆ ನಮ್ಮ ಮಕ್ಕಕ್ಕೆ ಹಚ್ಕೊಳವು, ಮಾರಿಗೆ ಹಚ್ಕೊಳವು, ಬರೀ ಇವನ್ನ ತರ್ಬೇಕು ನೋಡು. ನಾ ಹೇಳ್ತೀನಿ ಕೇಳು, ಕಿರಾಣಿ ಬಿಟ್ಟು ಬೇರೆ ಏನಾರ ಕಾಟ್ನಾಗಿತ್ತು ಅದಕ್ಕೆ ನಿಮ್ಮ ಅಪ್ಪನ ಕೊಡ್ಬೇಕು ನೋಡಿ ಬಿಲ್. ಅಯ್ಯ ಆ ತೋರಿ ಹೋಗ್ರಿ.